ಶ್ರೀ ಚನ್ನವೀರೇಶ್ವರಾಯ ನಮಃ. ಹಲೋ ಎವ್ರಿವನ್, ದಿಸ್ ಈಸ್ ಶ್ವೇತಾ ಎ. ಅಕ್ಕಿಆಲೂರು ಯಾವುದಕ್ಕೆ ಹೆಸರುವಾಸಿ ಅಂತ ಕೇಳಿದರೆ ಇದು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ನೆಲೆ ಅಂತ ಹೇಳಬಹುದು. ಇದರೊಂದಿಗೆ ಅಕ್ಕಿಆಲೂರು ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠದೊಂದಿಗೆ ಗುರುತಿಸಿಕೊಂಡಿದೆ. ಈ ವಿರಕ್ತ ಮಠದ ಒಂದು ಉತ್ಕೃಷ್ಟ ಕೊಡುಗೆಯೇ ಶ್ರೀ ಚನ್ನವೀರೇಶ್ವರ ಗ್ರಾಮೀಣ ಗುರುಕುಲ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ. ಮೌನ ತಪಸ್ವಿಗಳಾದ ಶ್ರೀ ಚನ್ನವೀರೇಶ್ವರ ಮಹಾಸ್ವಾಮಿಯವರ ಕೃಪಾಶೀರ್ವಾದದಿಂದ 2003ರಲ್ಲಿ ಈ ಶಾಲೆಯನ್ನು ಸ್ಥಾಪಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ 2024-25ನೇ ಶೈಕ್ಷಣಿಕ ವರ್ಷವನ್ನು ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗದವರು ವಿದ್ಯಾರ್ಥಿಗಳಿಗೆ ಹೂಮಳೆಗೈದು ಸ್ವಾಗತಿಸುವ ಮುಖೇನ ಆರಂಭಿಸಲಾಯಿತು. ಪ್ರತಿ ಮುಂಜಾನೆ ಪಾಲಕರು ಮಕ್ಕಳನ್ನು ಅಣಿ ಮಾಡಿ ಖುಷಿಯಿಂದ ಶಾಲೆಗೆ ಕರೆತಂದರೆ ಮಕ್ಕಳು ಶಾಲೆಯನ್ನು ಬರಿಯ ಕಟ್ಟಡ ಅಂತ ನೋಡದೆ ಶಾಲೆಯೇ ದೇಗುಲ ಅನ್ನೋ ಭಾವನೆಯಿಂದ ಕೈ ಮುಗಿದು ಶಾಲೆಗೆ ಬರ್ತಾರೆ. ಪ್ರಾರ್ಥನೆ ಪ್ರತಿ ಮುಂಜಾನೆಯ ಕೀಲಿಕೈ. ಇದರಂತೆ ಪ್ರತಿದಿನ 9:45ಕ್ಕೆ ಶುರುವಾಗೋ ಪ್ರಾರ್ಥನೆಯಲ್ಲಿ ಗುರುಕುಲ ಗೀತೆ, GK ಕ್ವೆಶನ್ಸ್, ಸಂವಿಧಾನದ ಪೀಠಿಕೆ, ದಿನದ ಸುದ್ದಿಗಳನ್ನು ಪಠಿಸಲಾಗುತ್ತದೆ. ಹಾಗಾದರೆ ಈ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳತ್ತ ಗಮನ ಹರಿಸಿದರೆ ಜೂನ್ನ ಬೇಸಿಕ್ ಕಲಿಕೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಶಾಲಾ ಸಂಸತ್ತಿನ ರಚನೆ, ಪಾಲಕರ ಸಭೆ, ಕ್ಷೇತ್ರ ಭೇಟಿ, ಪ್ರತಿಭಾ ಕಾರಂಜಿ, ಕ್ರೀಡೆ, ರೂಪಣಾತ್ಮಕ ಮತ್ತು ಅರ್ಧವಾರ್ಷಿಕ ಪರೀಕ್ಷೆಗಳು ಪ್ರಮುಖವಾದವುಗಳು. ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕ ಕಲಿಕಾ ಅನುಭವವನ್ನು ನೀಡುವ ನಿಟ್ಟಿನಲ್ಲಿ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳ ಹಾವೇರಿಯ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳ ಭೇಟಿ ಯಶಸ್ವಿಯಾಗಿ ಕೈಗೊಂಡಿತು. ಅಲ್ಲದೆ ಪ್ರತಿ ಶನಿವಾರ ವಿಭಿನ್ನವಾದ ಗುಂಪು ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಸಕ್ರಿಯರನ್ನಾಗಿಸಿ ಓದು ಬರಹದ ಆಚೆಗೆ ದೈಹಿಕ ಶಿಕ್ಷಣ, ಧ್ಯಾನ, ಯೋಗ ಅಭ್ಯಾಸಗಳ ಮುಖೇನ ಮಕ್ಕಳನ್ನು ದೈಹಿಕ ಮತ್ತು ಮಾನಸಿಕವಾಗಿ ಸಶಕ್ತರನ್ನಾಗಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಜೊತೆಗೆ ಪಠ್ಯಪುಸ್ತಕಗಳಲ್ಲಿನ ನಾಟಕಗಳನ್ನು ಮಕ್ಕಳಿಗೆ ತರಬೇತಿ ನೀಡಿ ಪ್ರತಿ ಶನಿವಾರ ಪ್ರದರ್ಶಿಸುತ್ತಾ ಬಂದಿದ್ದೇವೆ. ಅದರೊಂದಿಗೆ ಮಕ್ಕಳಿಂದಲೇ ಗಣಿತ, ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ವಸ್ತು ಪ್ರದರ್ಶನ ಏರ್ಪಡಿಸುತ್ತಾ ಬಂದಿದ್ದು ಇದು ಮಕ್ಕಳಲ್ಲಿ ಕೌಶಲ್ಯಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಇವೆಲ್ಲ ಶೈಕ್ಷಣಿಕ ಚಟುವಟಿಕೆಗಳ ವರದಿಯಾದರೆ ನಮ್ಮ ಗುರುಕುಲದಲ್ಲಿ ಇರುವ ಸೌಲಭ್ಯಗಳನ್ನೊಮ್ಮೆ ನೋಡೋಣ. ಉತ್ತಮ ಕಲಿಕಾ ಅನುಭವಗಳನ್ನು ನೀಡುವ ನಿಟ್ಟಿನಲ್ಲಿ ಪ್ರತಿ ತರಗತಿಯಲ್ಲಿಯೂ ಸ್ಮಾರ್ಟ್ ಬೋರ್ಡ್ಗಳ ಸೌಲಭ್ಯ, ದೃಕ್ಶ್ರವಣೋಪಕರಣಗಳು, ಮಾದರಿಗಳು, ಚಾರ್ಟ್ಗಳನ್ನು ಪ್ರತಿ ತರಗತಿಗಳು ಒಳಗೊಂಡಿವೆ. ಸುಸಜ್ಜಿತವಾದ ಮತ್ತು ವಿಶಾಲವಾದ ಕಂಪ್ಯೂಟರ್ ಲ್ಯಾಬನ್ನು ಹೊಂದಿದ್ದು ವಿದ್ಯಾರ್ಥಿಗಳು ಇವುಗಳ ಸದುಪಯೋಗ ಪಡೆದುಕೊಳ್ಳುತ್ತಾ ಬಂದಿದ್ದಾರೆ. ವಿಶಾಲವಾದ ಕ್ರೀಡಾ ಮೈದಾನವನ್ನು ಸಹ ನಮ್ಮ ಶಾಲೆ ಒಳಗೊಂಡಿದೆ. ಒಟ್ಟಾರೆಯಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುವಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮ ಗುರುಕುಲ ಶಾಲೆ ಒಳಗೊಂಡಿದೆ. ಈ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ನಮ್ಮ ಗುರುಕುಲ ಸಂಸ್ಥೆಯು 22 ವಸಂತಗಳನ್ನು ಪೂರೈಸಿ ಪ್ರಸ್ತುತವಾಗಿ ಗುರುಕುಲ ಸಂಭ್ರಮ 22ರ ಹೊಸ್ತಿಲಲ್ಲಿ ನಿಂತಿದೆ. ಗುರುಕುಲ ಸಂಭ್ರಮದ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಮನರಂಜನಾ ಕಾರ್ಯಕ್ರಮಕ್ಕೆ ತರಬೇತಿ ನೀಡುತ್ತಾ ಬಂದಿದ್ದೇವೆ. ಮಕ್ಕಳೊಂದಿಗೆ ಅವರ ಪಾಲಕರ ಮನರಂಜನೆಯನ್ನೂ ಗಮನದಲ್ಲಿಟ್ಟುಕೊಂಡು ವಾರ್ಷಿಕ ಪಾಲಕರ ಕ್ರೀಡಾಕೂಟವನ್ನು ಏರ್ಪಡಿಸಿ ವಿಜಯಕ್ಕಾಗಿ ಅವರ ಸೆಣಸಾಟ ಮತ್ತು ಪಾಡುಗಳನ್ನು ಸೆರೆ ಹಿಡಿದಿದ್ದೇವೆ. ಶಾಲೆಯ 3 ತಂಡಗಳಾದ ನೀಲಿ, ಹಸಿರು, ಕೆಂಪು ತಂಡಗಳಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ನಮ್ಮ ಎಲ್ಲ ಮಕ್ಕಳು ಅಸಾಧಾರಣವಾದ ಪ್ರತಿಭೆಯನ್ನು ತೋರಿಸಿದ್ದಾರೆ. ನಿಜಕ್ಕೂ ಇದು ಖುಷಿಯ ಸಂಗತಿ. ಮುಂಜಾನೆಗೆ ಕೀಳಿಕೆಯಾದಂತೆ
ಸಂಜೆಗೆ ಭದ್ರತೆಯ ಬೀಗವೂ ಪ್ರಾರ್ಥನೆಯೇ. ಹೀಗಾಗಿ ಶಾಲೆಯ ಅವಧಿ ಮುಗಿದ ನಂತರ ಪ್ರಾರ್ಥನೆಯೊಂದಿಗೆ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಇಡಲಾಗುತ್ತದೆ. ಇನ್ನೂ ಒಂದು ವಿಶೇಷ ಮತ್ತು ಸಂತಸ ಸುದ್ದಿಯನ್ನು ಹೇಳೋದಿದೆ. ನಮ್ಮ ಗುರುಕುಲ ಶಾಲೆಯ ನೂತನ ಕಟ್ಟಡದ ಕಾಮಗಾರಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿಯೇ ನಮ್ಮ ಮಕ್ಕಳನ್ನು ಸ್ವಾಗತಿಸಲು ತಯಾರಾಗುತ್ತಿದೆ. ಆ ಸಂದರ್ಭಕ್ಕೆ ನೀವೆಲ್ಲ ಎದುರು ನೋಡೋಣ. ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಚಿತ್ತವನ್ನು ನಮ್ಮತ್ತ ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.